ಸಿದ್ದರಾಮಯ್ಯ ಅವರ ಭವಿಷ್ಯ ರಾಜಕೀಯ ಉತ್ತರಾಧಿಕಾರಿ ಇವರೇ. ಮೊಮ್ಮಗ ಧವನ್ ರಾಕೇಶ್ ರಾಜಕೀಯಕ್ಕೆ ಎಂಟ್ರಿ ಫಿಕ್ಸ್ ಆಗಿದೆ. ಧವನ್ ರಾಜಕೀಯ ಪ್ರವೇಶಕ್ಕೆ ಹೆಚ್ಚಿದ ಒತ್ತಡ. ಅರ್ಹ ವಯಸ್ಸು ಬರ್ತಿದ್ದಂತೆ ಧವನ್ ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಸಿದ್ದರಾಮಯ್ಯನವರ ಮುಂದಿನ ಉತ್ತರಾಧಿಕಾರಿ, ಆ ಸಿಎಂ ಕುರ್ಚಿಯನ್ನ ಏರುವಂತವ್ರು ಯಾರು ಅಂತಂದ್ರೆ ಸಿದ್ದರಾಮಯ್ಯನವರ ಮುದ್ದಿನ ಮಗನಾದ ರಾಕೇಶ್ ಸಿದ್ದರಾಮಯ್ಯನವರು ಅವರ ಉತ್ತರಾಧಿಕಾರಿ ಆಗ್ತಾರೆ ಅನ್ನೋ ಮಾತುಗಳು ಕೇಳ್ಬರ್ತಿದೆ. ಅವರನ್ನೇ ತಮ್ಮ ಉತ್ತರಾಧಿಕಾರಿಯಾಗಿ ಮಾಡಲು ಬಯಸಿದ ಸಿದ್ದು ಅವರು, ಆದರೆ ಅಕಾಲಿಕ ಸಾವು ಕಂಡಿದ್ದ ರಾಕೇಶ್ ಸಿದ್ದರಾಮಯ್ಯ ಅವರು ಈಗ ಅವರ ಮೊಮ್ಮಗ ಧವನ್ ಕಂಡ್ರೆ ಸಿದ್ದರಾಮಯ್ಯನವರಿಗೆ ಪ್ರಾಣ. ಹಾಗಾಗಿ ಸಿದ್ದರಾಮಯ್ಯನವರ ಮುಂದಿನ ಉತ್ತರಾಧಿಕಾರಿ ಅವರ ಮೊಮ್ಮಗ ಧವನ್ ಆಗ್ತಾರೆ. ಈಗ ಧವನ್ ರಾಜಕೀಯ ಪ್ರವೇಶಕ್ಕೆ ಒತ್ತಡಗಳು ಹೆಚ್ಚಾಗ್ತಿದೆ. ಎಸ್, ನೀವು ನೋಡ್ಬೋದು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರುವಂತಹ ಧವನ್, ಸಿದ್ದರಾಮಯ್ಯನವರ ಮೊಮ್ಮಗ ಧವನ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನೋ ಒಂದು ಕುತೂಹಲಗಳಿದೆ. ಅವರನ್ನ ರಾಜಕೀಯಕ್ಕೆ ಸಿದ್ದರಾಮಯ್ಯನವ್ರು ಕರ್ಕೊಂಡ್ ಬರ್ತಾರಾ, ಅದು ಕೂಡ ಕಾದ್ ನೋಡ್ಬೇಕು. ಆದ್ರೆ ಅವರು ರಾಜಕೀಯಕ್ಕೆ ಅಂದ್ರೆ ಸಿದ್ದರಾಮಯ್ಯನವರ ಮೊಮ್ಮಗ ಧವನ್ ರಾಜಕೀಯಕ್ಕೆ ಬರಬೇಕು ಅನ್ನೋ ಒಂದು ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ಸಿದ್ದು ಅವರ ಫೇವ್ರೆಟ್ ಮುದ್ದಿನ ಮಗ ಧವನ್ ಅವರು, ರಾಕೇಶ್ ಅವರ ಮಗ ಧವನ್ ಅವರು, ರಾಕೇಶ್ ಸಿದ್ದರಾಮಯ್ಯನವ್ರನ್ನ ಕಳ್ಕೊಂಡಾಗ್ಲಿಂದನೂ ಸಿದ್ದರಾಮಯ್ಯನವ್ರಿಗೆ ಮೊಮ್ಮಗ ಅಂದ್ರೆ ತುಂಬಾನೇ ಪ್ರಾಣ. ಸಿದ್ದರಾಮಯ್ಯನವರು ರಾಕೇಶ್ ಅವರು ಕಳ್ಕೊಂಡಾದ್ಮೇಲೆ ಅವರ ಮೊಮ್ಮಗ ಧವನನ್ನ ಅವರ ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾರೆ. ಯಾಕಂದ್ರೆ ಇರೋದು ಒಬ್ನೇ ಮೊಮ್ಮಗ ಅಲ್ವಾ, ಮೊಮ್ಮಗನ ಮೇಲೆ ತುಂಬಾ ಪ್ರಾಣ ಇಟ್ಕೊಂಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರ ನೆಕ್ಸ್ಟ್ ಉತ್ತರಾಧಿಕಾರಿ ಧವನ್ ಆಗಿರೋದ್ರಿಂದ ಧವನ್ನ ರಾಜಕೀಯಕ್ಕೆ ಕರ್ತರಬೇಕು, ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಡಿಸ್ಬೇಕು, ಒಂದು MLA MP ಗೆ ನಿಲ್ಲಿಸಬೇಕು ಅನ್ನೋ ಒಂದು ಒತ್ತಡಗಳು ಜಾಸ್ತಿ ಆಗ್ತಿದೆ. ಇನ್ನು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರುವಂತ ಧವನ್ ಅವರು, ಯೂತ್ ಆಗಿರುವಂತಹ ಧವನ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ರೆ ಈಗ್ಲಿಂದನೇ ರಾಜಕೀಯದ ಬಗ್ಗೆ ಸಾಕಷ್ಟು ತಿಳಿದುಕೊಳ್ಳುವಂತ ಒಂದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅವರನ್ನ ರಾಜಕೀಯಕ್ಕೆ ಕರ್ತರಬೇಕು ಅಂತ ಹೇಳಿ ಸಿದ್ಧತೆಗಳನ್ನ ಸಿದ್ದರಾಮಯ್ಯನವರು ಮಾಡ್ತಿದಾರ, ಕಾದ್ ನೋಡ್ಬೇಕು. ಇನ್ನು ಚಿಕ್ಕ ಹುಡುಗ ಅನ್ಸುತ್ತೆ ಧವನ್ ಅವರು, ಇಷ್ಟು ಬೇಗ ರಾಜಕೀಯಕ್ಕೆ ಎಂಟ್ರಿ ಕೊಡಿಸ್ತಾರ ಅನ್ನೋದು ಕನ್ಫ್ಯೂಷನ್. ಬಟ್ ಆದ್ರೆ ಸಿದ್ದರಾಮಯ್ಯನವರ ಫಾಲೋವರ್ಸ್ ಯಾರಿದ್ದಾರೆ, ಅವರ ಕಾರ್ಯಕರ್ತರು ಯಾರಿದ್ದಾರೆ, ಅವ್ರಿಗೆಲ್ಲ ಆಸೆ ಸಿದ್ದರಾಮಯ್ಯನವರ ಮುದ್ದಿನ ಮಗ ಧವನ್ ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಡಬೇಕು, ಇವರು ಕೂಡ ಸಿದ್ದರಾಮಯ್ಯನವರು ಅವರ ಮೊಮ್ಮಗನನ್ನ ರಾಜಕೀಯಕ್ಕೆ ಕರೆತರಬೇಕು ಅಂತ ಹೇಳಿ. ಸಿದ್ದರಾಮಯ್ಯನವರು ಆದ್ಮೇಲೆ ಅವರ ಉತ್ತರಾಧಿಕಾರಿಯಾಗಿ ಅವರ ಮೊಮ್ಮಗ ಇರಬೇಕು ಅನ್ನೋದು ಅವರೆಲ್ಲ ಫಾಲೋವರ್ಸ್ಗಳ ಕಾರ್ಯಕರ್ತರ ಒಂದು ಆಸೆಯಾಗಿದೆ. ನೀವು ನೋಡ್ತಿರ್ಬಹುದು ಸಿದ್ದರಾಮಯ್ಯನವ್ರ ತರಾನೇ ಕೈ ಬೀಸ್ತಿರುವಂತ ಒಂದು ಫೋಟೋವನ್ನ, ಧವನ್ ಅವರ ಫೋಟೋವನ್ನ ಸೇಮ್ ಟು ಸೇಮ್ ಅವರ ತಾತನ ಹಾಗೆ ಇದ್ದಾನೆ ಧವನ್. ಸಿದ್ದರಾಮಯ್ಯನವರು ಅವರು ಯಂಗ್ ಆಗಿರ್ಬೇಕಾದ್ರೆ, ಯುವಕ ಆಗಿರ್ಬೇಕಾದ್ರೆ ಯಾವ ರೀತಿ ಇದ್ರು, ಅವರ ಮಗ ಧವನ್ ಕೂಡ ಹಾಗೆ ಇದ್ದಾರೆ, ನೀವು ಗಮನಿಸ್ಬೋದು. ಅದೇ ಎನರ್ಜೆಟಿಕ್. ಈ ವಯಸ್ಸಿನಲ್ಲೂ ಸಿದ್ದರಾಮಯ್ಯನವ್ರನ್ನ ಮಾತಿನಲ್ಲಿ ಮತ್ತೆ ಅವರ ಆಕ್ಟಿವಿಟಿನಲ್ಲಿ ಯಾರು ಕೂಡ ಮೀರ್ಸಕ್ಕಾಗಲ್ಲ. ಸೊ ಅದೇ ಒಂದು ಚಾರ್ಮ್ ಅವರ ಮಗ ಧವನ್ ಅಂದ್ರೆ ಅವರ ಮೊಮ್ಮಗ ಧವನಲ್ಲೂ ಕೂಡ ಇದೆ. ಅವರ ಧವನಿಗೆ ಎಲ್ಲರ ಸಪೋರ್ಟ್ ಕೂಡ ಇದೆ, ಯಾಕಂದ್ರೆ ಇನ್ನು ಯುವಕ ಅಲ್ವಾ. ಸೊ ಹಾಗಾಗಿ ಎಲ್ಲರ ಒಂದು ಮುದ್ದು ಮತ್ತೆ ಎಲ್ಲರ ಒಂದು ಸಪೋರ್ಟು ಧವನಿಗೆ ಸಿಗುತ್ತೆ, ಎಲ್ಲರ ಒಂದು ಮಾರ್ಗದರ್ಶನ ಸಿಗುತ್ತೆ ಧವನಿಗೆ. ಸೊ ಹಾಗಾಗಿ ಎಲ್ಲರೂ ಕೂಡ ಅಂದ್ರೆ ಕಾಂಗ್ರೆಸ್ನ ಮುಖಂಡರುಗಳಾಗಿರ್ಬೋದು, ಕಾಂಗ್ರೆಸ್ನ ಫಾಲೋವರ್ಸ್ ಆಗಿರ್ಬೋದು, ಸಿದ್ದರಾಮಯ್ಯನವರ ಫಾಲೋವರ್ಸ್ ಆಗಿರ್ಬೋದು, ಅವರ ಕಾರ್ಯಕರ್ತರಾಗಿರ್ಬೋದು, ಎಲ್ರಿಗೂ ಏನು ಆಸೆ ಅಂತಂದ್ರೆ ಧವನ್ ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಡಬೇಕು. ಹಾಗೆ ಸಿದ್ದರಾಮಯ್ಯನವರು ಅವರ ಉತ್ತರಾಧಿಕಾರಿಯನ್ನಾಗಿ ಧವನ್ನೇ ಮಾಡಬೇಕು, ರಾಜಕೀಯಕ್ಕೆ ಕರ್ತರಬೇಕು ಅನ್ನೋದು ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.